ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ಎಲ್ಲರದು ಕಾಫಿ ಟೀ ಆಯಿತಾ? ನಾನು ಇವಾಗ ಕುಡಿತಾ ಇದ್ದೀನಿ. ಸೀರಿಯಸ್ಲಿ ಈ ಥರ ಒಂದು ವ್ಯೂನಲ್ಲಿ ಒಂದು ಕಾಫಿ ಕುಡಿಯೋದು ಇಸ್ ರಿಯಲಿ ದ ಮೋಸ್ಟ್ ಮೆಮೊರೇಬಲ್ ಒನ್. ಬನ್ನಿ ನಿಮಗೆಲ್ಲ ಈ ಪ್ರಾಪರ್ಟಿನ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಜನ ನನ್ನನ್ನು ಕೇಳ್ತಾ ಇದ್ದೀರಾ, ಮೇಡಮ್ ಎಲ್ಲಿರೋದಿದು, ಲೊಕೇಶನ್ ಶೇರ್ ಮಾಡಿ, ತುಂಬ ಚೆನ್ನಾಗಿದೆ ಅಂತ. ಸೀರಿಯಸ್ಲಿ ನಾನು ಅದನ್ನೇ ಹೇಳೋದು, ಯಾರೆಲ್ಲ ಜಾಗಗಳು ನೋಡಲ್ಲ ಅಥವಾ ಹೋಗೋಕ್ಕೆ ನಮ್ಮ ಕೈಲಿ ಆಗಲ್ಲ ಅಂದ್ಕೊಳ್ತೀರಾ, ದಟ್ ಈಸ್ ವೆರಿ ಬ್ಯಾಡ್ ಮೈಂಡ್ಸೆಟ್. ಖಂಡಿತ ಹೋಗ್ಬೋದು, ಎಂಥವರು ಹೋಗ್ಬೋದು. ಜಾಗ ಯಾರಪ್ಪನ ಮನೆ ಆಸ್ತಿ ಅಲ್ಲ. ನಿಮಗೆ ಬೇಕಾಗಿರೋದು ಒಂದೇ, ಒಂದು ಮೈಂಡ್ಸೆಟ್ಟು, ಇನ್ನೊಂದು ದುಡ್ಡು. ಎರಡೂ ಇತ್ತು ಅಂದರೆ ಖಂಡಿತ ನೀವು ಎಂಥ ಜಾಗಕ್ಕೆ ಬೇಕಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಸೀರಿಯಸ್ಲಿ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಪ್ರಾಪರ್ಟಿ ಬೆಲೆ ಒಂದು ರಾತ್ರಿಗೆ ನಾನು ಕೊಟ್ಟಿರೋದು ಎಷ್ಟೋ ಜನದ ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ಓಕೆನಾ? ಇದು ನಾನು ಕೊಚ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಆಸೆ ಅಥವಾ ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಮಾಡಿಕೊಳ್ಳೇಬೇಕು ಅನ್ನೋದೇ ಆದರೆ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಇಲ್ಲ ಅಂತಂದರೆ ಖಂಡಿತ ನೀವು ಇದ್ದ ಜಾಗದಲ್ಲೇ ಇರ್ತೀರ, ಮೇಲಂತೂ ಖಂಡಿತ ಬರೋಕ್ಕಾಗಲ್ಲ. ಓಕೆನಾ? ಸೊ ಏನು ಮಾಡಿದ್ರೆ ನೀವು ಈ ಥರ ನಿಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು, ಆ ದಾರಿ ಹುಡುಕೊಳ್ಳಿ. ಆ ದಾರಿ ಕಣ್ಮುಂದೆ ಇದ್ದರೂ ಕೆಲವರು ಹೆಜ್ಜೆ ಇಡೋಕ್ಕೆ ಹೆದರ್ಕೊಳ್ತೀರ. ಆ್ಯಂಡ್ ಐ ಪಿಟಿ ಫಾರ್ ದೆಮ್. ಯಾಕೆ ಒಂದು ಹೆಜ್ಜೆ ಇಟ್ಟು ನೋಡಬಾರ್ದು, ಒಂದು ಪ್ರಯತ್ನ ಅಂತ ಯಾಕೆ ಪಡಬಾರ್ದು ಅಲ್ವಾ? ಸೊ ಡೆಸಿಷನ್ ಯಾವಾಗಲೂ ನಿಮ್ಮದಾಗಿರುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಒಂದು ಮನೆಯಿಂದಾನೇ ಕೆಲಸ ಮಾಡಿಕೊಂಡು ಈ ಥರ ಸ್ಕಿಲ್ಸ್ನ ಕಲ್ತ್ಕೊಂಡು ನಾನು ಈ ಥರ ಇನ್ಕಮ್ ಮಾಡ್ಕೊಳ್ತೀನಿ, ಈ ಥರ ಎಲ್ಲ ನನ್ನ ಆಸೆ ನಾನು ಪೂರೈಸ್ಕೊಳ್ತೀನಿ ಅಂತ. ಯಾಕೆ ಅಂತಂದರೆ ಇವತ್ತು ನನ್ನ ಬರ್ತ್ಡೇ ಆದ್ರೂ ನನಗೆ ಎಂಥ ಜಾಗಕ್ಕೆ ಬರಬೇಕು ಅಂತ ನಾನು ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ದಟ್ ಈಸ್ ಯುವರ್ ಸೆಲ್ಫ್ ಲವ್ ಅಲ್ವಾ? ನಿಮ್ಮ ಆಸೆ ಪೂರೈಸ್ಕೊಳ್ಳೋಕ್ಕೆ ನಿಮಗೆ ಅರ್ಹತೆ ಯೋಗ್ಯತೆ ಇದೆ ಅಂದರೆ ವೈ ಕಾಂಟ್ ಯು ಡೂ ದ್ಯಾಟ್? ಒಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು? ಅವರು ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗಬೇಕು, ನನ್ನ ಆಸೆ ಎಲ್ಲ ಇನ್ನೊಬ್ಬರು ಫುಲ್ಫಿಲ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಯಾಕೆ ಬೇಕು ನಿಮಗೆ? ರೈಟ್? ನನಗೆ ಅನಿಸುತ್ತೆ ಒಂದೊಂದ್ಸಲಿ ನಾನು ಕಾರ್ಪೊರೇಟ್ ಕಂಪನಿ ಬಿಟ್ಟಿದ್ದೇ ಒಳ್ಳೇದಾಯ್ತಾ ಅಂತ. ಯಾಕೆಂದರೆ ರಿಯಲಿ ಇದು ಅದಕ್ಕೆ ಹತ್ತರಷ್ಟು ನನಗೆ ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್, ಒಂದು ಪೀಸ್ಫುಲ್ ಲೈಫ್, ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಒಳ್ಳೆ ಏನು ಫ್ರೀ ಟೈಮ್ ಕೊಟ್ಟಿದೆ ನನಗೆ. 9 to 5 ಜಾಬಲ್ಲಿದ್ದಿದ್ರೆ ಬರ್ಡೇಗೆ ರಜಾ ಬೇಕು ಅಂದರೆ 2 ತಿಂಗಳ ಮುಂಚೆನೇ ನಾನು ಅಪ್ಲೈ ಮಾಡಬೇಕಿತ್ತು ಅಲ್ವಾ? ಬಟ್ ಇವಾಗ ಖಂಡಿತ ಆ ಥರ ಇಲ್ಲ. ನೋಡಿ, ನನ್ನ ಮಗನೂ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಖುಷಿ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಆ್ಯಂಡ್ ಈ ಥರ ಒಂದು ಲವ್ಲಿ ಪ್ಲೇಸಿಗೆ ಬರೋದು. ನಾನು ಹೇಳ್ತೀನಿ, ನನ್ನ ಯೂಟ್ಯೂಬ್ ವ್ಲಾಗಲ್ಲಿ ಯಾವ ಜಾಗ ಇದು, ಹಾಗೆ ರೇಟೆಲ್ಲ ಎಷ್ಟು, ಇಲ್ಲಿ ಏನೇನು ನಮಗೆ ಅಮ್ಯುನಿಟೀಸ್ ಕವರ್ ಆಗಿತ್ತು, ಪ್ರತಿಯೊಂದು ನಾನು ಶೇರ್ ಮಾಡ್ತೀನಿ. ಬಟ್ ಮೇಕ್ ಶ್ಯೂರ್ ದಟ್ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತೀರಾ ಅಂತ. ಇಲ್ದಿದ್ರೆ ತುಂಬ ಅಪ್ಡೇಟ್ಸ್ ಆ್ಯಂಡ್ ತುಂಬ ಡೀಟೇಲ್ಸು ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನನಗೆ ಈ ಜಾಗ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಖುಷಿ ಆಗ್ತಾ ಇದೆ. ಯಾಕೆಂದರೆ ನನ್ನ ಸ್ವಂತ ದುಡ್ಡಿಂದ ನಾನು ಇಷ್ಟೆಲ್ಲ ಅಫೋರ್ಡ್ ಮಾಡ್ತಿದ್ದೀನಿ ಅಂತಂದರೆ, ಹೆಣ್ಮಕ್ಳು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ನಿಮ್ಮ ಬರ್ತ್ಡೇಗಾಗಲಿ ಅಥವಾ ನೀವು ಇಷ್ಟಪಡೋರು ಬರ್ಡೇನಾಗಲಿ ನೀವು ದುಡ್ದು ನಿಮ್ಮ ಆಸೆ ಅಥವಾ ಅವ್ರ ಆಸೆನ ಫುಲ್ಫಿಲ್ ಮಾಡೋದನ್ನು ಕಂಡ್ಕೊಳ್ಳಿ. ಇರೋದ್ರಲ್ಲೇ ಇರ್ತೀನಿ, ನನ್ನ ಆಸೆ ಎಲ್ಲ ಸಾಯಿಸ್ಕೊಂಡು ಅನ್ನೋದು ಈಸ್ ವೆರಿ ಬ್ಯಾಡ್ ಆ್ಯಟಿಟ್ಯೂಡ್. ಓಕೆ? ಸೊ ಟ್ರೈ ಟು ಟೇಕ್ ಯೂಸ್ ಆಫ್ ದ ಆಪರ್ಚುನಿಟಿ ವಿಚ್ ಇಸ್ ದ್ಯಾರ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಮೇಕ್ ಲಾಟ್ಸ್ ಆಫ್ ಮನಿ ಔಟ್ ಆಫ್ ಇಟ್. ಓಕೆನಾ? ಆ್ಯಂಡ್ ಕೆಲಸದ ಬಗ್ಗೆ ಡೀಟೇಲ್ಸ್ ದಯವಿಟ್ಟು ನಂಗೆ ಮೆಸೇಜ್ ಮಾಡಿ, ನಾನು ಫ್ರೀ ಆದಾಗ ಖಂಡಿತ ರಿಪ್ಲೈ ಮಾಡ್ತೀನಿ. ಚಲೋ, ಲೆಟ್ ಮೀ ಎಂಜಾಯ್ ಮೈ ಕಾಫಿ ವಿತ್ ಅ ಲವ್ಲಿ ವ್ಯೂ. ಬಾಯ್.